ಕಚೇರಿಗೆ ವಿಶೇಷವಾದ ಅತಿಥಿಗಳ ಒಂದು ಪಾದಸ್ಪರ್ಶ ಆಗಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ದಿನ ಬೆಳಗಾಗೋದೇ ಅವರ ಸ್ವರದಿಂದ. ಪ್ರತಿದಿನ ಪ್ರತಿ ಮನೆಯಲ್ಲಿ ಅವರ ಸ್ವರದಿಂದ, ಅವರ ಧ್ವನಿಯಿಂದಲೇ ಮುಂಜಾವು ಅಥವಾ ಬೆಳಗಾಗೋದು. ಅವರ ಸ್ವರ ಮತ್ತು ಅವರ ಧ್ವನಿ ಇಲ್ಲದೆ ಇದ್ರೆ ಬಹಳ ಮನೆಗಳಲ್ಲಿ ತಾಯಂದ್ರು ತಿಂಡಿನೂ ಕೊಡಲ್ಲ. ಸೊ ಎಲ್ಲಾ ರಾಶಿಗಳು ಮುಗಿದು ಅವರು ನಮಸ್ಕಾರ ಒಳ್ಳೇದಾಗ್ಲಿ ಅಂತ ಹೇಳೋವರೆಗೂ ಟಿವಿನ ಬಿಟ್ಟು ಬಿಡದೆ ಜನ ಕೂತ್ಕೊಂಡು ನೋಡ್ತಾರೆ. ಅಷ್ಟರ ಮಟ್ಟಿಗೆ ಅವರು ಕರ್ನಾಟಕದ ಪ್ರತಿ ಮನೆ ಮತ್ತು ಮನಗಳಲ್ಲಿ ಚಿರಪರಿಚಿತರು. ಅವರನ್ನ ಗುರುತಿಸದೆ ಇರೋರು ಈ ಕರ್ನಾಟಕದಲ್ಲಿ ಒಬ್ಬರು ಇಲ್ಲ. ಅವರು ಹಾದು ಹೋದರೆ ಸಾಕು, ಅವರ ಕಾಲಿಗೆ ತರಗೆಲೆಗಳಂತೆ ಬಿದ್ದು ಆಶೀರ್ವಾದವನ್ನ ಪಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ. ಅವರಿಗಿಂತ ವಯಸ್ಸಿನಲ್ಲಿ ಹಿರಿಯವರಾದ್ರೂ ಅವರ ಪಾಂಡಿತ್ಯಕ್ಕೆ, ಅವರ ಪ್ರಬುದ್ಧತೆಗೆ ಶಿರಬಾಗಿ ನಮಸ್ಕರಿಸುವವರು ಬಹಳಷ್ಟು ಜನ. ಸೊ ಆನಂದ್ ಗುರೂಜಿ ಅವರು ನನಗನಿಸಿದ ಮಟ್ಟಿಗೆ ಕಳೆದ 18 ವರ್ಷನ ಗುರುಗಳೇ, 18 ವರ್ಷ, ಕಳೆದ 18 ವರ್ಷಗಳಿಂದ ಕರ್ನಾಟಕದ ಜನರ, ಅದರಲ್ಲೂ ಕೂಡ ಕರ್ನಾಟಕದ ಏನು ಟೆಲಿವಿಷನ್ ಮಾಧ್ಯಮದಲ್ಲಿ ರಾರಾಜಿಸುತ್ತಿರುವಂತಹ ಒಂದು ಮೇರು ವ್ಯಕ್ತಿತ್ವ. ಆರಂಭದಲ್ಲಿ ಅವರ ಒಂದು ಕಾರ್ಯಕ್ರಮಗಳಿಗೆ ಯಾವ ರೀತಿ ಅವರು ಹೊಸಬರೋ, ಈಗ ಅವರನ್ನು ದಾಟಿ ಮುಂದಕ್ಕೆ ಬರುವವರು ಒಂಥರ ಇನ್ನೂ ಹರಸಾಹಸ ಪಡಿತಾ ಇರುವಂತಹ ಪರಿಸ್ಥಿತಿ ಇದೆ. ಅಷ್ಟರ ಮಟ್ಟಿಗೆ ಅವರು ಅವರ ಸ್ಥಾನವನ್ನ ಭದ್ರಪಡಿಸ್ಕೊಂಡಿದ್ದಾರೆ. ಆ ಭದ್ರತೆ ಸುಮ್ನೆ ಬರಲ್ಲ, ಆ ಪಾಂಡಿತ್ಯ ಇದ್ರೆ ಮಾತ್ರ ಬರುತ್ತೆ. ಜನ ಸುಮ್ನೆ ಯಾರಿಗೂ ಮನಸ್ಸೋಲಲ್ಲ, ಅವರಲ್ಲಿ ಆ ಒಂದು ತಾಕತ್ತು ಶಕ್ತಿ ಇದ್ರೆ ಮಾತ್ರ, ಮತ್ತು ಆ ದೈವಿಕ ಅಂಶ ಇದ್ದರೆ ಮಾತ್ರ. ಎಲ್ಲರೂ ಹೇಳ್ತಾರೆ, ಆದ್ರೆ ಬರ್ತಾರೆ ಒಂದೆಷ್ಟು 2 ವರ್ಷಗಳಲ್ಲಿ ಹೋಗ್ಬಿಡ್ತಾರೆ. ಆದ್ರೆ ಇವರು ಮಾತ್ರ ಇಷ್ಟು ವರ್ಷಗಳ ಕಾಲ ತಮ್ಮ ಈ ಒಂದು ಜ್ಯೋತಿಷ್ ಶಾಸ್ತ್ರದ ಜರ್ನಿಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅವರಲ್ಲಿ ಒಂದು ದೈವಿಕ ಅಂಶ ಇರೋದಕ್ಕೆ ಅದು ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಇಂತಹ ಸಂದರ್ಭದಲ್ಲಿ ಸ್ವರ ಜ್ಯೋತಿಷಿ ಶ್ರೀ 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 ಪಂಡಿತ ಆನಂದ್ ಗುರೂಜಿಗಳು ನಮ್ಮ ಒಂದು ಕಚೇರಿಗೆ ಆಗಮಿಸಿದ್ದಾರೆ. ಗುರುಗಳೇ, ತಮಗೆ ಧನ್ಯವಾದಗಳು. ತಾವು ನಮ್ಮ ಈ ಒಂದು ಕಚೇರಿಗೆ ಆಗಮಿಸಿದ್ದೀರಿ. ಅದೇ ರೀತಿ ಅವರ ಮಗ, ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಆನಂದ್ ಗುರೂಜಿ ಅವರ ಜೊತೆಗೆ ಕುಳಿತುಕೊಳ್ಳುವಾಗ ಮಗ ಅನ್ನೋದನ್ನ ಪಕ್ಕಕ್ಕಿಟ್ಟೆ ಯೋಚನೆ ಮಾಡ್ಬೇಕು. ಯಾಕೆ ಅಂತಂದ್ರೆ ಅವರ ಆರಾಗೆ, ಅವರ ಪಾಂಡಿತ್ಯಕ್ಕೆ, ಅವರ ಪ್ರಬುದ್ಧತೆಗೆ, ಅವರ ಸ್ಕ್ರೀನ್ ಪ್ರೆಸೆನ್ಸ್ಗೆ, ಆಡಿಯನ್ಸ್ ಜೊತೆಗೆ ಅವರಿಟ್ಟುಕೊಂಡಿರುವಂತಹ ಆ ಒಂದು ರ್ಯಾಪೋ ಏನಿದೆ ಅದನ್ನ ಬಿಲ್ಡ್ ಮಾಡೋದು, ಆನಂದ್ ಗುರೂಜಿ ಅವರ ಜೊತೆಗೆ ಸರಿಸಾಟಿಯಾಗಿ ಮಗನಾದ್ರೂ ಕೂಡ ಪಕ್ಕದಲ್ಲಿ ಕೂತ್ಕೊಂಡು ಆಡಿಯನ್ಸ್ ನ ಕ್ಯಾಚ್ ಮಾಡೋದಿದೆಯಲ್ಲ, ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಐ ಆಮ್ ಟೆಲ್ಲಿಂಗ್ ಯು. ಪ್ರತಿಯೊಂದು ಸಂದರ್ಭದಲ್ಲೂ ಅಲ್ಲೊಂದು ಕಂಪ್ಯಾರಿಸನ್ ಇರುತ್ತೆ, ಒಂದು ನಗುವಿನಲ್ಲೂ ಒಂದು ಕಂಪ್ಯಾರಿಸನ್ ಇರುತ್ತೆ, ಮಾತಿನಲ್ಲೂ ಕಂಪ್ಯಾರಿಸನ್ ಇರುತ್ತೆ, ನಡೆ ನುಡಿಯಲ್ಲೂ ಕೂಡ ಕಂಪ್ಯಾರಿಸನ್ ಇರುತ್ತೆ. ಆ ಎಲ್ಲ ಕಂಪ್ಯಾರಿಸನ್ಗಳನ್ನೂ ಕೂಡ ಮನಸ್ಸಲ್ಲಿಟ್ಟುಕೊಂಡು ಆನಂದ ಗುರೂಜಿ ಅವರಂತೆಯೇ ಒಂದು ವಿಶಿಷ್ಟವಾದಂತಹ ಸ್ಥಾನಮಾನ ಗೌರವವನ್ನ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ನಮ್ಮ ಶ್ರೀನಿವಾಸ್ ಶರ್ಮಾ ಅವರು ಪಡ್ಕೊಂಡಿರೋದಿದೆಯಲ್ಲ, ಐ ರಿಯಲಿ ಅಪ್ರಿಶಿಯೇಟ್. ಇದು ನಿಜಕ್ಕೂ ಕೂಡ ಒಂದು ಕಠಿಣವಾದಂತಹ ಪರಿಶ್ರಮ, ಸಾಧನೆ ಅಂತಾನೆ ಹೇಳಬೇಕು. ತಂದೆಯವರ ಜೊತೆಗೆ ಸರಿಸಮವಾಗಿ ಕುಳಿತುಕೊಳ್ಳುವುದು ಒಂದು ಸಾಧನೆ, ಅದರ ಜೊತೆಗೆ ಅವರಂತೆಯೇ ಜನರನ್ನ ಆಕರ್ಷಿಸೋದು ಒಂದು ಸಾಧನೆ. ಆ ಸಾಧನೆಯನ್ನ ಮಾಡಿ ಇವತ್ತು ನಮ್ಮ ಜೊತೆ ಕೂತ್ಕೊಂಡಿರೋದು ಒಂದು ಸಾಧನೆ. ಥ್ಯಾಂಕ್ ಯು ವೆರಿ ಮಚ್. ತಾವು ಇವತ್ತು ನಮ್ಮ ಈ ಒಂದು ಕಚೇರಿಗೆ ಆಗಮಿಸಿದ್ದೀರಿ. ಸೊ ನಾನಾಯ್ತು, ಶಿವಸ್ವಾಮಿ ಸರ್ ಆಯ್ತು, ಅರವಿಂದ್ ಸರ್, ಸತೀಶ, ರುದ್ರೇಶ್, ನಾವೆಲ್ಲರೂ ಕೂಡ ಬಹಳ ಹಳಬ್ರು. ಆನಂದ್ ಗುರೂಜಿಗಳ ಜೊತೆ ನಮ್ಮ ಒಡನಾಟ ಕೂಡ ತುಂಬಾ ಹಳೆಯದು. ಆಮೇಲೆ ಯಾವಾಗ್ಲೂ ಕೂಡ ಅವರು ಈಗ ಹೇಗೆ ಅಂತಂದ್ರೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಹಾದು ಹೋದ್ರೆ ಜನ ಅವ್ರನ್ನ ಕಂಡುಹಿಡಿತಾರ ಇಲ್ಲೋ, ಆನಂದ್ ಗುರೂಜಿ ಹಾದು ಹೋದ್ರೆ ಮಾತ್ರ ಜನ ಕಂಡುಹಿಡಿದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಕ್ಕೆ ಅವರ ಒಂದು ಹೆಸರು ಕರ್ನಾಟಕದಲ್ಲಿ ಉತ್ತುಂಗಕ್ಕೆ ಏರಿದೆ. ಆದರೂ ನಮಗೆ ಅವರು ಹಳೆಯ ಆನಂದ ಗುರೂಜಿನೇ. ಆ ಮಾತುಕತೆ, ಆ ಆತ್ಮೀಯತೆ, ಆ ಪ್ರೀತಿ ಹಾಗೇ ಇದೆ. ಅದಕ್ಕೆ ನಾವು ನಿಜಕ್ಕೂ ಕೂಡ ನಾನು ಅದನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಕಚೇರಿಗೆ ಆಗಮಿಸಿರುವ ಆನಂದ್ ಗುರೂಜಿಗಳು ಒಂದೆರಡು ಆಶೀರ್ವಚನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನವದ್ಭಾರಕಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇಯ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಮೊದಲನೇದಾಗಿ ಗ್ಯಾರಂಟಿ ನ್ಯೂಸ್ನ ವೀಕ್ಷಕ ಬಂಧುಗಳಿಗೂ ಕಾರ್ಯನಿರ್ವಾಹಕರಿಗೂ ಹಾಗೂ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ಹಾಗೆ ಈ ಸಂಸ್ಥೆಯಲ್ಲಿ ಸಾಕಷ್ಟು ಹುಳಿಪೆಟ್ಟುಗಳನ್ನು ತಿಂದು ಒಂದು ಕಾಡುಗಲ್ಲು ವಿಗ್ರಹ ಹೇಗೆ ಜನಗಳನ್ನು ಆಕರ್ಷಣೆ ಮಾಡುತ್ತೋ ಹಾಗೆ ಇಲ್ಲಿರ್ತಕ್ಕಂಥ ಮುತ್ತು ರತ್ನಗಳಂತಿರ್ತಕ್ಕಂತಹ ರಾಧಾ ಹಿರೇಗೌಡ ಆಗಲಿ, ಶಿವಸ್ವಾಮಿಯವರಾಗಿರಲಿ, ಹಾಗೆ ಇನ್ನಷ್ಟು ಜನ ನಿಪುಣರು ಎಲ್ಲರೂ ಸಹಿತ ಒಗ್ಗೂಡಿಕೊಂಡು ಒಂದು ಅದ್ಭುತವಾದಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಬೇಕು. ಇದು ಜನಮಾನಸದಲ್ಲಿ ನಿಲ್ಲಬೇಕು. ಜನಗಳಲ್ಲಿರ್ತಕ್ಕಂಥ ಹೃದಯದ ಅವರ ಸಮಸ್ಯೆಗಳಿಗೊಂದು ನಾವು ಸ್ಪಂದಿಸುವಂತಹ ರೀತಿ ಕೆಲಸ ಆಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ಗ್ಯಾರಂಟಿ ನ್ಯೂಸ್ ಅಂತಕ್ಕಂಥದ್ದು ಇವತ್ತೇನು ಲೋಕಾರ್ಪಣೆ ಆಗ್ತಾ ಇದೆ, ಇದು ಮುಂಬರ್ತಕ್ಕಂಥ ದಿನಗಳಲ್ಲಿ ಹೆಬ್ಬುಲಿಯಂತೆ, ಸಿಂಹಗರ್ಜನೆಯಂತೆ, ಗಜನಡೆಯಂತೆ ನಡೆದು ಇನ್ನಷ್ಟು ಜನಗಳ ಮನಸ್ಸನ್ನು ಹೃದಯವನ್ನು ಗೆಲ್ಲುವಂಥದ್ದಾಗಲಿ. ಹಾಗೆ ನಿಖರವಾದಂತಹ ನ್ಯಾಯವಾದಂತಹ ಸತ್ಯಕ್ಕೆ ಯಾವತ್ತೂ ಸಹಿತ ಒಂದು ಕಪ್ಪು ಚುಕ್ಕಿ ಅನ್ನತಕ್ಕಂಥ ಸತ್ಯದ ಮೇಲೆ ಬೀಳದಿರ ಆ ಸತ್ಯದ ಧರ್ಮ ಮಾರ್ಗವನ್ನು ಎತ್ತಿಡಿಯುವಂಥ ಕಾಯಕ ಗ್ಯಾರಂಟಿ ನ್ಯೂಸು ನಿರಂತರವಾಗಿ ನಡೆಸಲಿ ಅಂತ ನಾನು ನನ್ನ ಆರಾಧ್ಯ ದೇವತೆಯನ್ನು ಲಕ್ಷ್ಮೀ ವೆಂಕಟೇಶ್ವರ ಮತ್ತು ತಾಯಿನ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಅನುಗ್ರಹ ಉಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗತಪಿತರಂ ಒಂದೇ ಪಾರ್ವತಿ ಪರಮೇಶ್ವರವು. ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕರಿಸ್ತಾ ನನ್ನ ಮಾತೃಶಿವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಆರಾಧನೆಯನ್ನು ಮಾಡ್ತಾ ಗ್ಯಾರಂಟಿ ನ್ಯೂಸ್ಗೆ ಇವತ್ತಿನ ದಿವಸ ಆಗಮಿಸಿರ್ತಕ್ಕಂಥದ್ದು ಇದು ನಿಜಕ್ಕೂ ಸಂತೋಷ ಅಂತಲೇ ಹೇಳ್ಬೋದು. ಪರಮೇಶ್ವರನ ಅನುಗ್ರಹ ಸದಾಕಾಲ ಗ್ಯಾರಂಟಿ ನ್ಯೂಸ್ ಮೇಲೆ ಇರಲಿ. ಗ್ಯಾರಂಟಿ ನ್ಯೂಸ್ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಾರ್ತೆಗಳು ಕೂಡ ಜನರ ಮನಸ್ಸಿಗೆ ಮುಟ್ಟಲಿ. ಯಾಕೆ ಅಂತಂದರೆ ಆ ನ್ಯೂಸ್ ಎಂಬತಕ್ಕಂಥ ಒಂದು ಪದದಲ್ಲಿರ್ತಕ್ಕಂಥ ಒಂದು ಅರ್ಥ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇಡೀ ಜಗತ್ತು, ಇಡೀ ಸೃಷ್ಟಿನಲ್ಲಿರ್ತಕ್ಕಂಥ ಎಲ್ಲ ದಿಕ್ಕುಗಳಿಂದನೂ ಕೂಡ ಮೂಲೆಗಳಿಂದನೂ ಕೂಡ ಮಾಹಿತಿಗಳನ್ನು ಸಂಗ್ರಹಿಸಿ ಅದನ್ನು ಸೂಕ್ತ ರೀತಿಯಾಗಿ ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ನಾಟುವಂಥ ಒಂದಿಷ್ಟು ವಿಚಾರಗಳನ್ನು ಬಹಳ ಸವಿಸ್ತಾರವಾಗಿ ಅದಕ್ಕೆ ಮತ್ತಿಷ್ಟು ಕಳೆ ಕಟ್ಟಿ ಅದನ್ನು ತಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತಂದಮೇಲೆ ಅದು ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ, ಅದು ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ಕೆಲಸ. ಈ ಒಂದು ಜವಾಬ್ದಾರಿಯುತ ಕಾಯಕವನ್ನು ಗ್ಯಾರಂಟಿ ನ್ಯೂಸ್ನವರು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥದ್ದು ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಗ್ಯಾರಂಟಿ ನ್ಯೂಸ್ ಇವತ್ತಿನ ದಿವಸ ಧರ್ಮದ ಪ್ರತಿಯೊಂದು ಹಾದಿಯಲ್ಲೂ ಕೂಡ ಮುಂಚೂಣಿಯಲ್ಲಿದ್ದು ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕೂಡ ಸವಿಸ್ತಾರವಾಗಿ ನೀಡ್ತಾ ಇರತಕ್ಕಂಥದ್ದಿದೆ. ರಾಧಾ ಹಿರೇಗೌಡ ಜೀರವರಾಗಿರ್ಬೋದು, ನಮ್ಮ ಶಿವಸ್ವಾಮೀಜಿಯವರಾಗಿರ್ಬೋದು, ನಮ್ಮ ಗ್ಯಾರಂಟಿ ನ್ಯೂಸ್ನ ಸಮಸ್ತ ಸಿಬ್ಬಂದಿ ವರ್ಗ ಈ ಒಂದು ಜವಾಬ್ದಾರಿತ ಕಾಯಕವನ್ನು ಇನ್ನಷ್ಟು ಅಚ್ಚುಕಟ್ಟಾಗಿ ಮುಂದುವರಿಸಲಿ, ಇನ್ನಷ್ಟು ಅದ್ಭುತವಾಗಿ ತೆಗೆದುಕೊಂಡು ಬರಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಒಳ್ಳೆಯದಾಗಲಿ, ಶುಭವಾಗಲಿ.